ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾಸ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗಿಂದ. ನಾವು ಈಗ ಶ್ರಾವಣ ಮಾಸ ಅಲ್ಲ, ಮನೆ ದೇವ್ರಿಗೆ ಹೊರಟಿದ್ದೀವಿ. ಸೋಮಸಂದ್ರ ಫಸ್ಟ್ ಹೋಗ್ತಿದ್ದೀವಿ. ಸೋಮಸಂದ್ರದಲ್ಲಿ ಆಂಜನೇಯ ಸ್ವಾಮಿ ಇರೋದು. ಆಂಜನೇಯ ಸ್ವಾಮಿದು ನಾವು ದೇವ್ರು ಮಾಡಿದ್ದು ನೋಡ್ರಿ, ಇದೇ ಅಲಂಕಾರ ಮಾಡಿರೋದು ಹೊರಡ ದೇವ್ರಿದು. ಅಲ್ಲಿ ದೇವ್ರು ಯಾವ ರೀತಿ ನಾವು ಆಚರಣೆ ಮಾಡಿದ್ವಿ ಅನ್ನೋದು ತೋರಿಸ್ತೀನಿ. ಫಸ್ಟು ಮುತ್ತೈದೆಯರು ಪೂಜೆ ಮಾಡ್ತೀವಿ. ಮುತ್ತೈದೆಯರು ಪೂಜೆ ಮಾಡಿ ಆಮೇಲೆ ದಾಸಪ್ಪರನ್ನು ನಡೆಸ್ತೀವಿ. ಅಲ್ಲೇ ಕೆಳಗಡೆ ದಾಸಪ್ಪರು ಕೂತಿದ್ದಾರೆ. ಇಲ್ಲಿ ಜಾಗ ಇರಲಿಲ್ಲ ಅಂತ ಇವ್ರು 3 ಜನ ಇಲ್ಲಿ ಕೂತ್ಕೊಂಡಿದ್ದಾರೆ ಅಷ್ಟೇ. ಇವರು ಕೆಳಗಡೆ ಸ್ಟೋಮು ಎಲ್ಲ ಎಷ್ಟೊಂದು ತನ್ಕೋಬೇಡ್ರಿ. ನೋಡ್ರಿ, ಇಷ್ಟು ಅಡುಗೆ ಮಾಡಿರೋದು. ಮುತ್ತೈದೆಯರು ಪೂಜೆ ಮಾಡಿ ದಾಸಪ್ಪರು ನೀಡಿಸಿ ಆಮೇಲೆ ನಾವೆಲ್ಲ ಊಟ ಮಾಡಿ ಎಲ್ಲ ಇದು ಮಾಡ್ಕೊಂಡು ಹೊರಡೋದು. ಪೂಜೆನೂ ಚೆನ್ನಾಗಾಯಿತು. ಬಟ್ ಪೂಜೆದೆಲ್ಲ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ, ತುಂಬಾ ಕ್ರೌಡ್ ಇತ್ತು. ಸಂಜೆ ಏನೋ ಹೂವಿಂದು ಏನೋ ಮಾಡಿದರು, ನಾವಲ್ಲಿ ಇರಲಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ, ಅದು ನೋಡಿ. ಯಾರ್ಯಾರು ಹೊಸಬ್ರಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವರು ನಮ್ಮ ಮನೆಯವ್ರ ಅಣ್ಣ. ಇವರು ನೋಡಿ, ಇದೇನೆ ನಾನು ಹೇಳಿದ್ದು ಹೂವಿಂದು ಪುಷ್ಪ ಪೂಜೆನ ಏನೋ ಮಾಡಿದರು, ಅರ್ಚನೆ ಅಂಥೇಳಿ. ಬಂದವ್ರ ಹತ್ರೆಲ್ಲ ಹೂವು ಹಾಕಿಸ್ತಾರೆ. ಒಂದು 9 ಥರ ಹೂವು ತಂದಿದ್ದರು. 9 ಥರ ಹೂವು ತಂದಿದ್ದರು. ಹೂವೆಲ್ಲ ಹಾಕ್ಬಿಟ್ಟು ಮಾಡಿರೋದು. ನಾವಿರಲಿಲ್ಲ, ನೋಡೋಕ್ಕೆ ತುಂಬ ಆಸೆ ಇತ್ತು. ಬಟ್ ಇನ್ನೂ 1-1.5 ಗಂಟೆ ಆಗುತ್ತೆ ಅಂದರು. ನಮಗೆ ಲೇಟ್ ಆಗುತ್ತೆ ಅಂಥೇಳಿ ನಾವೆಲ್ಲ ಹೊರಟ್ಬಿಟ್ವಿ. ಇದೊಂದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ, ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಇದು ಇಲ್ಲಿ ಅಮಾವಾಸ್ಯೆ ಪೂಜೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವಿದೇ ದೇವಸ್ಥಾನಕ್ಕೆ ಹೋಗೋದು ಅಮಾವಾಸ್ಯೆ ಪೂಜೆಗೆ. ಅಮಾವಾಸ್ಯೆ ಪೂಜೆಗೆ ನಾವಿಲ್ಲೇ ಹೋಗೋದು. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಯಾರ್ಯಾರು ಏನೇನು ಅಂದ್ಕೊಳ್ತಿರೋ ಅದು ಆಗುತ್ತೆ. ಕೆಲವ್ರಿಗೆ ನಿಧಾನ ಆಗುತ್ತೆ, ಕೆಲವ್ರಿಗೆ ಬೇಗನೆ ಆಗುತ್ತೆ. ಅಮಾವಾಸ್ಯೆಯಲ್ಲಿ ನಾನು ಹೋದಾಗ ಒಂದ್ಸಲಿ ತೋರಿಸ್ತೀನಿ, ದೇವ್ರು ಹೊರಡೋದು, ಅಪ್ಪಣೆ ಕೇಳೋದು ಎಲ್ಲ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಯಾರಾದರೂ ಹತ್ರ ಇದ್ದರೆ ಹೋಗಿ. ಹೊಸದುರ್ಗ ತಾಲೂಕಲ್ಲಿರೋದು, ಶ್ರೀರಾಮಪುರ ಹೋಬಳಿ. ನಾವಿಲ್ಲೇ ಕೂತಿದ್ವಿ, ದೇವ್ರು ಇಲ್ಲಿಗೆ ಬಂದುಬಿಡ್ತು. ಅದಕ್ಕೆ ಸಡನ್ನಾಗಿ ಎದ್ದು ಬ್ಯಾಗ್ ತೆಗ್ದಿರೋದು. ಈಗ ತಿರುಗುತ್ತೆ ನೋಡ್ರಿ. ತುಂಬಾ ಚೆನ್ನಾಗಿ ಕಾಣೋದು ದೇವ್ರು ಮಾತ್ರ. ಹೊರಡ ದೇವ್ರಿಗೆ ಯಾವಾಗಲೂ ಹಿಂಗೆ ಅಲಂಕಾರ ಮಾಡ್ತಾರೆ ಹೂವಿಂದ. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ನವೀನ್ ಅಣ್ಣ ಅಂತ ಇದ್ದಾರೆ, ಅವರೇ ಅಲಂಕಾರ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ದೇವರು. ನನಗೆ ಈ ದೇವ್ರಂದರೆ ನಂಗೆ ತುಂಬ ಇಷ್ಟ. ನಾನು ನಂಬಿರೋ ದೇವರು ಇದೇನೆ. ನನಗೇನೇ ಕಷ್ಟ ಇರಲಿ, ಏನೇ ಕೆಲಸ ನಾವು ಹೊಸ್ದಾಗಿ ಮಾಡೋದಾದರೂ ನಾವು ಇಲ್ಲೇ ಅಪ್ಪಣೆ ಕೇಳೋದು. ಹೊಸ್ದಾಗಿ ಯಾರ್ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಿಷ್ಟ ಇಲ್ಲ ಅವರು ಸ್ಕಿಪ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ. ಗುರು ಜಯ. ಇಲ್ಲಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ಫೋಟೋಸು. ಅದನ್ನು ನೋಡಿ. ಇದು ಕೆಲ್ಲೋಡು ನೀರು ತುಂಬಿತ್ತು, ಹಂಗಾಗಿ ಅದನ್ನು ತೋರಿಸಿದ್ದೀನಿ. ಇದು ನನ್ನ ಕಸಿನ್ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ್ದಿದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.